ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ. ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ವಿವೋ ಫೋನಲ್ಲಿ ನಮ್ಮ ಒಂದು ಟಾಕ್ ಬ್ಯಾಕ್ನ ಯಾವ ರೀತಿ ನಾವು ಆಫ್ ಮಾಡಬೇಕು ಅಂತ ಚರ್ಚೆ ಮಾಡೋಣ. ಟಾಕ್ ಬ್ಯಾಕ್ ಅನ್ನೋದು ಆನ್ ಆಗಿದ್ರೆ ನಿಮಗೆ ಫೋನಲ್ಲಿ ಆಪ್ರೇಟ್ ಮಾಡೋದಕ್ಕೆ ಬರೋದಿಲ್ಲ. ಅಂಥ ಸಮಯದಲ್ಲಿ ನೀವು ಸೆಟ್ಟಿಂಗ್ನಲ್ಲಿ ಹೋಗಿಬಿಟ್ಟು ಆಫ್ ಮಾಡೋದಕ್ಕೆ ತುಂಬ ತೊಂದರೆ ಆಗುತ್ತೆ. ಅದಕ್ಕಾಗಿ ಕೇವಲ ಒಂದೇ ಕ್ಲಿಕ್ನಲ್ಲಿ ನಾವು ಯಾವ ರೀತಿ ಸೆಟ್ಟಿಂಗ್ನ ಓಪನ್ ಮಾಡದೆ ಅಥವಾ ನಿಮ್ಮ ಫೋನ್ ಕೂಡ ಅನ್ಲಾಕ್ ಮಾಡದೆ ಫೋನ್ ಕೂಡ ಅನ್ಲಾಕ್ ಮಾಡದೆ ಅಥವಾ ಫೋನಲ್ಲಿ ನಾವು ಏನೇ ವರ್ಕ್ ಮಾಡದೆ ನಾವು ಕೇವಲ ಒಂದೇ ಒಂದು ಕ್ಲಿಕ್ನಲ್ಲಿ ನಾವು ನಮ್ಮ ಟಾಕ್ ಬ್ಯಾಕ್ನ ಆಫ್ ಮಾಡ್ಬೋದು. ಯಾವ ರೀತಿ ಅಂತ ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ನನ್ನ ಫೋನಲ್ಲಿ ಟಾಕ್ ಬ್ಯಾಕ್ ಆನ್ ಆಗಿದೆ, ತೋರಿಸ್ತೀನಿ. ಅದನ್ನು ಯಾವ ರೀತಿ ಆಫ್ ಮಾಡಬೇಕು ಅಂತಲೂ ಕೂಡ ನಾನು ಹೇಳ್ತೀನಿ. ಇಲ್ಲಿ ನೋಡ್ಬೋದು, ಈ ಸೌಂಡು ಇಲ್ಲಿ ಏನೇ ಕ್ಲಿಕ್ ಮಾಡಿದರೂ ಕೂಡ ಹೇಳ್ತಾ ಇದೆ. ನೋಡ್ಬೋದು, ಈ ರೀತಿ ಏನೇ ಒಂದು ಕ್ಲಿಕ್ ಮಾಡಿದ್ರು ಈ ರೀತಿ ನೋಡ್ಬೋದು ಬರ್ತಾ ಇದೆ. ಇದನ್ನ ಆಫ್ ಮಾಡಬೇಕು ಅಂದರೆ ವಿವೋನಲ್ಲಿ ಒಂದು ಶಾರ್ಟ್ಕಟ್ ಕೀ ಇದೆ ಸ್ನೇಹಿತರೆ, ನೀವು ಅದನ್ನು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ಬೋದು, ವ್ಯಾಲ್ಯೂಮ್ ಅಪ್ ಡೌನ್ ಅಂದರೆ ನಾವು ಏನು ಸೌಂಡನ್ನು ಜಾಸ್ತಿ ಕಡಿಮೆ ಮಾಡ್ತೀವಿ, ಎರಡು ಒಂದು ಬಟನ್ಸ್ಗಳನ್ನ ಒಮ್ಮೆಲೆ ನೀವು ಒತ್ತಿ ಹಿಡಿಬೇಕಾಗುತ್ತೆ. ಇಲ್ಲಿ ನೋಡ್ಬೋದು, ಈ ರೀತಿ ಒತ್ತಿ ಹಿಡಿದ ತಕ್ಷಣದಲ್ಲಿ ನೋಡ್ಬೋದು ಟಾಕ್ ಬ್ಯಾಕ್ ಅನ್ನೋದು ಸಂಪೂರ್ಣವಾಗಿ ತಕ್ಷಣದಲ್ಲಿ ಕ್ಲೋಸ್ ಆಗುತ್ತೆ ಸ್ನೇಹಿತರೆ. ನೋಡಿ, ನಾವು ಏನೇ ಓಪನ್ ಮಾಡಿದ್ರು ನೋಡಿ ಓಪನ್ ಆಗ್ತಾ ಇದೆ. ಈ ರೀತಿ ನೀವು ವ್ಯಾಲ್ಯೂಮ್ ಅಪ್ ಮತ್ತು ಡೌನ್ ಎರಡು ಕೀ ಬಟನ್ಸ್ಗಳನ್ನ ನೀವು ಕ್ಲಿಕ್ ಮಾಡಿ ಸ್ವಲ್ಪ ಒತ್ತಿ ಹಿಡಿದ್ರೆ ಅದು ಸಂಪೂರ್ಣವಾಗಿ ಕ್ಲೋಸ್ ಆಗುತ್ತೆ. ನಂತರದಲ್ಲಿ ಸೆಟ್ಟಿಂಗ್ಸ್ನಲ್ಲಿ ಹೋಗ್ಬಿಟ್ಟು ಅದು ಮರಳಿ ಆಟೋಮೆಟಿಕ್ಕಾಗಿ ಆಕ್ಟಿವೇಟ್ ಆಗಬಾರ್ದು ಅಂದರೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಅದನ್ನು ಶಾರ್ಟ್ಕಟ್ ಕೀ ಇರುತ್ತೆ ಸ್ನೇಹಿತರೆ. ಸೆಟ್ಟಿಂಗ್ಸ್ನಲ್ಲಿ ಹೋಗಿ ಆ ಶಾರ್ಟ್ಕಟ್ ಕೀಯನ್ನು ನೀವು ಆಫ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಶಾರ್ಟ್ಕಟ್ಸ್ ಆ್ಯಂಡ್ ಆಕ್ಸೆಸಿಬಿಲಿಟಿ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಂದರೆ ಆ ಬಟನ್ ನೀವು ಮರಳಿ ಪ್ರೆಸ್ ಮಾಡಿದರೆ ಅದು ಆನ್ ಆಗಬಾರ್ದು ಅಂದರೆ ಇಲ್ಲಿ ನೋಡಿ ಆಕ್ಸೆಸಿಬಿಲಿಟಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಟಾಕ್ ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಟಾಕ್ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಟಾಕ್ ಬ್ಯಾಕ್ ಶಾರ್ಟ್ಕಟ್ ಅಂತ ಇದೆ ಸ್ನೇಹಿತರೆ, ಆ ಒಂದು ಶಾರ್ಟ್ಕಟ್ನ ನೀವು ಆಫ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು, ಈ ಒಂದು ಶಾರ್ಟ್ಕಟ್ ಒಂದು ಇಲ್ಲಿ ನೋಡಿ ಈ ರೀತಿ ಆಫ್ ಮಾಡ್ಕೊಳ್ಳಿ. ನಂತರದಲ್ಲಿ ವಾಟರ್ ಮಾರ್ಕ್ನು ಕೂಡ ಆಫ್ ಮಾಡ್ತೀನಿ. ಈ ರೀತಿ ನೀವು ಆಫ್ ಮಾಡಿದರೆ ನಿಮ್ಮ ಜೇಬಲ್ಲಿ ಇರುವಾಗ ಅಥವಾ ಯಾರಾದರೂ ನಿಮ್ಮ ಒಂದು ಫೋನ್ನ ವ್ಯಾಲ್ಯೂಮ್ ಅಪ್ ಮತ್ತು ಡೌನ್ ಕೀಯನ್ನು ಯಾರಾದರೂ ಒಂದು ಬೈ ಮಿಸ್ಟೇಕಾಗಿ ಒತ್ತಿ ಹಿಡಿದ್ರೆ ಅದು ಆನ್ ಆಗುವಂಥ ಚಾನ್ಸಸ್ ಅನ್ನೋದು ಆಗೋದಿಲ್ಲ. ನೀವು ಇಲ್ಲವಾದರೆ ಈ ಶಾರ್ಟ್ಕಟ್ನ ನೀವು ಆನ್ ಮಾಡಿದರೆ ನಿಮ್ಮ ಒಂದು ವ್ಯಾಲ್ಯೂಮ್ ಅಪ್ ಮತ್ತು ಡೌನ್ ಕೀನ ಒತ್ತಿ ಹಿಡಿದ್ರೆ ಅದು ಮರಳಿ ನಿಮಗೆ ಪ್ರಾಬ್ಲಮ್ ಮಾಡುತ್ತೆ. ಅದಕ್ಕಾಗಿ ಈ ಒಂದು ಶಾರ್ಟ್ಕಟ್ನು ಕೂಡ ನೀವು ಟರ್ನ್ ಆಫ್ ಮಾಡ್ಕೊಳ್ಳಿ. ಈ ರೀತಿ ನೀವು ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯಲ್ಲಿ ಒಂದು ಟಾಕ್ ಬ್ಯಾಕ್ನ ಒಂದು ಸಮಸ್ಯೆ ಬರೋದಿಲ್ಲ. ಹಾಗೆ ಸ್ನೇಹಿತರು, ಕೊಟ್ಟ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.